ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಮಿಕರ ಕಾರ್ಡ್ಗಳನ್ನು ಬೋಗಸ್ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಧಾರವಾಡದಲ್ಲಿ 13,401 ಕಾರ್ಮಿಕರ ಕಾರ್ಡ್ಗಳು ಬೋಗಸ್ ಆಗಿದ್ದಾವೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅನರ್ಹರಿಗೆ ಕಾನೂನು ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ. ಯಾರು ಅನರ್ಹರು ಕಾರ್ಮಿಕರ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಡಲಾಗಿದೆ. ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು. ಅಕ್ರಮ ಕಾರ್ಡ್ಗಳನ್ನು ಪತ್ತೆ ಮಾಡೋದಕ್ಕಂತ ಜಿಲ್ಲಾದ್ಯಂತ ಈಗ ಶೋಧ ಕಾರ್ಯ ಮುಂದುವರಿಸಲಾಗ್ತಾ ಇದೆ. ಅಂದರೆ ಯಾರ್ಯಾರು ನಕಲಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ, ಅಕ್ರಮವಾಗಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಈಗ ಕಾರ್ಮಿಕ ಇಲಾಖೆ ಮುಂದಾಗ್ತಾ ಇದೆ. ಹೀಗಾಗಿ ಬೋಗಸ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಸಹಜವಾಗಿ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಈ ಬೋಗಸ್ ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದು ಯಾರು? ಜೊತೆಗೆ ಈ ಬೋಗಸ್ ಕಾರ್ಡ್ಗಳು ಎಷ್ಟಿದ್ದಾವೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಒಂದು ಕ್ಷಣ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬೋಗಸ್ ಕಾರ್ಮಿಕ ಕಾರ್ಡ್ಗಳು ಕಂಡು ಬಂದಿದ್ದಾವೆ. ಒಂದೆಡೆ ಅಧಿಕಾರಿಗಳು ಈ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಏನಿದೆ, ಆ ಮಂಡಳಿಗೆ ವಿಶೇಷವಾಗಿ ಯಾರು ನೋಂದಣಿ ಆಗಬೇಕು ಅಂದರೆ ಅದಕ್ಕೊಂದು ನಿಯಮ ಇದೆ. ವರ್ಷದ 90 ದಿವಸ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪ್ರೂಫ್ ಇದ್ದರೆ ಅವನು ಮಾತ್ರ ಅದರ ನೋಂದಣಿಯಾಗಿ ಆ ಮಂಡಳಿಯ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಏನಾಗಿದೆ, ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ತೀವ್ರ ಸಂಕಷ್ಟದಲ್ಲಿದ್ದಂಥ ಜನ ಲೇಬರ್ ಕಿಟ್ಗಳು ಸಿಗ್ತವೆ, ಇನ್ನೊಂದು ಸಿಗ್ತವೆ, ಇದರಿಂದ ಸೌಲಭ್ಯ ಸಿಗ್ತಾವೆ ಅಂತಂದು ಹೇಳಿ ಬಹುತೇಕ ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೆ ನೋಂದಣಿ ಆಗಿಬಿಟ್ಟಿದ್ದಾರೆ. ಅಲ್ಲದೆ ರಾಜಕೀಯ ಕಾರಣಕ್ಕಾಗಿ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ತಮಗೆ ಏನೋ ಜನರಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತಂದು ಹೇಳಿ ಯಾರ್ದು ಬೇಕೋ ಅವ್ರದ್ದೆಲ್ಲ ಕಾರ್ಡ್ಗಳನ್ನು ನೋಂದಣಿ ಮಾಡಿಸಿಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಕೆಲವು ನಕಲಿ ಕಾರ್ಮಿಕ ಸಂಘಟನೆಗಳು ಅದನ್ನು ಆ ಥರದ್ದು ಕೂಡ ಮಾಡಿದ್ದಾವೆ. ಸಂಘ ಕಟ್ಟಿಕೊಂಡು ನಾನು ನಿಮ್ಗೆ ಕೊಡಿಸ್ತೀನಿ, ಸೌಲಭ್ಯ ಕೊಡಿಸ್ತೀನಿ ಅಂತ ಹೇಳಿನೂ ಕೂಡ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ. ಆದರೆ ಈ ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಕಾರ್ಮಿಕ ಅಧಿಕಾರಿಗಳು ಒಂದು ಸ್ಪಷ್ಟವಾಗಿ ಅದನ್ನು ವೆರಿಫಿಕೇಷನ್ ಮಾಡಿ ನೋಂದಣಿ ಮಾಡಿಸಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ನಕಲಿ ಕಾರ್ಡ್ಗಳು ಆಗಲಿಕ್ಕೆ ಸಾಧ್ಯತೆಗಳು ಇರಲಿಲ್ಲ. ಆ ಒಂದು ವಿಶೇಷ ಈಗ ಕಾರ್ಡ್ಗಳನ್ನು ಕೊಟ್ಟು ಈಗ ಕಾರ್ಡು ನಕಲಿ ಇದೆ ಅದನ್ನು ವಾಪಸ್ ಕೊಡ್ರಿ ಅಂತ ಅನ್ನುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಆದರೆ ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಿದ್ದೇನು ಅಂದರೆ, ನಿಜವಾದಂಥ ಕಾರ್ಮಿಕರ ಕಾರ್ಡುಗಳು ರದ್ದಾಗ್ತಾ ಇದ್ದಾವೆ. ಯಾಕಂತಂದರೆ ಈ ಕಟ್ಟಡ ಅನ್ನುವಂಥದ್ದು ಅದು ನಿರ್ದಿಷ್ಟವಾದಂಥ ಕೆಲಸ ಅಲ್ಲ. ಅವರು 3 ತಿಂಗಳ ಇಲ್ಲಿ ಕೆಲಸ ಮಾಡ್ತಾರೆ, 3 ತಿಂಗಳ ಗೋವಾಕ್ಕೆ ಹೋಗ್ತಾರೆ, 3 ತಿಂಗಳ ಬಾಂಬೆಗೆ ಹೋಗ್ತಾರೆ. ಇಲ್ಲಾಂದರೆ ಕಟ್ಟಡ ಕೆಲಸ ಸಿಕ್ಕಿಲ್ಲ ಅಂತಂದರೆ ಕೃಷಿ ಕೆಲಸಕ್ಕೆ ಹೋಗ್ತಾರೆ, ಕೃಷಿ ಕೆಲಸ ಇಲ್ಲ ಅಂತಂದರೆ ಕಟ್ಟಡ ಕೆಲಸಕ್ಕೆ ಬರ್ತಾರೆ. ಈ ಥರ ಇರುವಂಥದ್ದು. ಹೀಗಾಗಿ ಅವರು ಈ ಕಾರಣಕ್ಕಾಗಿ ಕೆಲವರು ಕಾರ್ಡ್ಗಳು ಕೂಡ ರಿಜಿಸ್ಟ್ರೇಷನ್ ಅದು ಮುಂದುವರಿಸದೇ ಇರೋದ್ರಿಂದ ರದ್ದಾಗಿದ್ದಾವೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು ಏನಂದರೆ, ಖಂಡಿತ ಯಾವ ನಿಜವಾದಂಥ ನಕಲಿ ಕಾರ್ಡ್ಗಳಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ರದ್ದುಪಡಿಸ್ಬೇಕು. ಆದರೆ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಆಗಲಾರದಂಥ ರೀತಿಯಲ್ಲಿ ಆಗಬೇಕು. ನಿಜವಾದ ಕಾರ್ಮಿಕ ಅಂತಂದೇಳಿ ಆದರೆ ಅವನಿಗೆ ಮರುಪರಿಶೀಲನೆ ಮಾಡಲಿಕ್ಕೆ, ಮರು ನೋಂದಣಿ ಮಾಡಲಿಕ್ಕೆ ಮತ್ತು ಸೌಲಭ್ಯಗಳನ್ನು ಪಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಸರಿಗ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಏನಿದೆ, ಆ ಮಂಡಳಿಗೆ ವಿಶೇಷವಾಗಿ ಯಾರು ನೋಂದಣಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 2,01,651 ಟೋಟಲ್ ರಿಜಿಸ್ಟ್ರೇಷನ್ಗಳಾಗಿದ್ವು. ಅದರಲ್ಲಿ ಇತ್ತೀಚೆಗೆ ನಾವು 13,401 ಕಾರ್ಡ್ಗಳನ್ನು ಫೇಕು, ಬೋಗಸ್ ಅಂತೇಳಿ ರಿಜೆಕ್ಟ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟಿದ್ದೀವಿ ಕಾರ್ಡ್ಗಳನ್ನ. ಅದು ಬೇಸಿಸ್ ಏನಿಲ್ಲ ರೀ. ಈಗ ಬೇರೆ ಏನಾದರೂ ಅರ್ಜಿ ನಮ್ಮ ಮಂಡಳಿಯಿಂದ ನಮ್ಮ ಮಾನ್ಯ ಸಚಿವರಾಗಲಿ ಅಥವಾ ಮಾನ್ಯ CO ಅವರ ಇನ್ಸ್ಟ್ರಕ್ಷನ್ ಮೇಲೆ ಬೇರೆ ಬೇರೆ ಸ್ಕೀಮ್ಗಳಿದಾವೆ ನಮ್ಮ ಮಂಡಳಿಯಲ್ಲಿ. ಈಗ ಮದುವೆ ಧನ ಸಹಾಯ ಆಗ್ಬೋದು, ಪಿಂಚಣಿ ಆಗ್ಬೋದು, ವೈದ್ಯಕೀಯ ಆಗ್ಬೋದು, ಬೇರೆ ಬೇರೆ ಅಸಿಸ್ಟೆಂಟ್ಗಳಿಗೆ ಅರ್ಜಿ ಹಾಕಿರ್ತಾರೆ ಕಾರ್ಮಿಕರು.
ಬಟ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ನಾವು ಅವ್ರ ಅರ್ಜಿ ಹಾಕಿದ ಮೇಲೆ ನಮಗಿರೋ SOP ಪ್ರಕಾರ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಪರಿಶೀಲನಾ ವರದಿ ಬೇಸಿಸ್ ಮೇಲೆ ನಾವು ಅವರ ವರ್ಕರ್ ಇದ್ದಾರೋ ಇಲ್ಲೋ ಅಂತೇಳಿ ನಮ್ಮ ಮಾನದಂಡನೆ ನಮಗಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಲಾಸ್ಟ್ ಅಟ್ಲೀಸ್ಟ್ 1 ವರ್ಷದಲ್ಲಿ ಅಟ್ಲೀಸ್ಟ್ 90 ದಿನ ಅವರು ಕಟ್ಟಡ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸಬೇಕು. ಸೊ ಅದನ್ನು ನಿರ್ವಹಿಸಿ ಅರ್ಜಿ ಯಾವ ಸ್ಕೀಮ್ಗೆ ಅರ್ಜಿ ಹಾಕಿರ್ತಾರೋ ಅದರದ್ದೆಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಫಿಲಪ್ ಮಾಡಿರಬೇಕು. ಇನ್ ಕೇಸ್ ಅಲ್ಲಿ ಏನಾದರೂ ಎರರ್ ಕಂಡು ಬಂದು ಅಥವಾ ಅವ್ರು ಏನಾದರೂ ವರ್ಕರ್ಸ್ ಅಲ್ಲ ಸುಮ್ಮನೆ ಏನೋ ಒಂದು ಈ ಥರದ್ದು ಬೆನಿಫಿಟ್ ಸಿಗುತ್ತೆ ಅನ್ನೋದು ಏನಾದರೂ ಹಾಕಿದ್ದಾರೆ ಅಂದ್ರೆ ಇತ್ತೀಚೆಗೆ ಗಮನಕ್ಕೆ ಜಾಸ್ತಿ ಬಂತು ನಮ್ಮ ಇಲಾಖೆಗೆ. ಹೀಗಾಗಿ ಒಂದು ಡ್ರೈವನ್ನೇ ನಾವು ಶುರು ಮಾಡ್ಕೊಂಡಿದ್ವಿ. ಇನ್ ಪ್ಲೇಸ್ ಆಫ್ 1 ರೌಂಡ್ ಆಫ್ ವೆರಿಫಿಕೇಷನ್ ಇದ್ದಲ್ಲಿ ನಾವು ಮಲ್ಟಿಪಲ್ ರೌಂಡ್ಸ್ ಆಫ್ ವೆರಿಫಿಕೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಹಂಗೆ ಮಾಡಿದಾಗ ಇತ್ತೀಚೆಗೆ ಈಗ ಆ್ಯಸ್ ಆನ್ ಟುಡೇ ಇವತ್ತಿನ ಡೇಟಿಗೆ ಪ್ರಕಾರ 13,401 ಫೇಕ್ ಕಾರ್ಡ್ಗಳು ಐಡೆಂಟಿಫೈ ಆಗಿದ್ದಾವೆ. ಇನ್ನೂ ಆಗ್ತಿದಾವೆ ಸರ್? ಹಾಂ, ಇನ್ನೂ ನಡೀತಿದೆ, ಪ್ರೊಸೆಸ್ ಕಂಟಿನ್ಯೂ ಆಗಿದೆ. ಎಲ್ಲಿವರೆಗೆ ಸರ್ ಡ್ರೈವ್? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಕಾರ್ಮಿಕರ ಕಾರ್ಡ್ಗಳು ಯಾರು ಇದಕ್ಕೆ ಎಲಿಜಿಬಲ್ ಇಲ್ಲ ಅಂಥವರು ಬೋಗಸ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದ ಯಾರು ಮೂಲ ಕಾರ್ಮಿಕರಿದ್ದಾರೆ ಅಂಥವರಿಗೆ ಅನ್ಯಾಯ ಆಗುತ್ತೆ. ಹೀಗಾಗಿ ಯಾವ ರೀತಿಯಾಗಿ ನಡೀತಾ ಇದೆ ಇದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 2,01,651 ಇಲ್ಲಿ ಅಂತಾರೆ ಕಟ್ಟಡ ಕಾರ್ಮಿಕರು ಒಂದು ಕಾರ್ಡ್ನ ಹೊಂದಿದ್ದಾರೆ. ಆ ಕಾರ್ಮಿಕ ಕಾರ್ಡಲ್ಲೇ ಹೊಂದಿದರಲ್ಲೇ ಇವತ್ತು ಒಂದು ಬೋಗಸ್ ಅಂದ್ರೆ ನಕಲಿ ಕಾರ್ಡ್ಗಳ ಇವತ್ತು ಸೃಷ್ಟಿಯಾಗಿವೆ ಮತ್ತು ನಕಲಿ ಕಾರ್ಮಿಕರು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಿದ್ದಾರೆ. ಅದರಲ್ಲಿ ಇವತ್ತು 2 ಲಕ್ಷ ಕಾರ್ಡ್ ಅಲ್ಲಿ ಬರೋಬ್ಬರಿ ಇವತ್ತು ನೋಡೋದೇನಂದ್ರೆ 13,401 ನಕಲಿ ಕಾರ್ಡ್ಗಳನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಇವತ್ತು ಕಾರ್ಮಿಕ ಇಲಾಖೆ ಮುಂದಾಗಿದೆ. ಯಾಕೆ ಇವತ್ತು ಇವರಿಗೆ ಅನುಮಾನ ಬಂತು ಅಂತ ನೋಡೋದಿಲ್ಲ ಅಂತಂದ್ರೆ, ಯಾವುದೇ ಒಬ್ಬ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಒಂದು ಗುರುತಿನ ಚೀಟಿ ಪಡಿಬೇಕಾದ್ರೆ ಕನಿಷ್ಠ ಇಲ್ಲಿ ಅಂದ್ರೆ 90 ದಿನಗಳ ಕಾಲ ಇಲ್ಲಿ ಅಂತಾರೆ ಕೆಲಸ ಮಾಡಬೇಕು. ಆ 90 ದಿನಗಳ ಕಾಲ ಕೆಲಸ ಮಾಡಿದ್ರೆ ಒಂದು ಗುರುತಿನ ಚೀಟಿಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಹತ್ರ ಒಂದು ಕಾರ್ಮಿಕ ಕಾರ್ಡ್ ಏನಂತೀವಿ ಅದಕ್ಕೆ ಇವರು ಎಲ್ಲರೂ ಎಲಿಜಿಬಲ್ ಆಗ್ತಾರೆ. ಆದ್ರೆ ಇಲ್ಲಿ ಅಂತಂದ್ರೆ ಕಾರ್ಮಿಕರ ಗುರುತಿನ ಚೀಟಿಗಾಗಿ ಏನು ಅರ್ಜಿ ಮತ್ತು ಸ್ಥಳ ಏನು ಬಂದಿರ್ತವೆ ಆ ಸ್ಥಳದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಅರ್ಜಿ ಯಾವ ನೋಡೋದಕ್ಕೆ ಅಂತಂದ್ರೆ ಅವ್ರು ಸ್ಥಳಕ್ಕೆ ಹೋದಾಗ ಅಂದ್ರೆ ಅರ್ಜಿ ಪಟ್ಟವರು ಬೇರೆ ಇರ್ತಾರೆ, ಅಲ್ಲಿ ಕೆಲಸ ಮಾಡಿದವರು ಬೇರೆ ಇರ್ತಾರೆ. ಹೀಗಾಗಿ ಪ್ರತಿ ವರ್ಷ ಏನಂತ ನವೀಕರಣ ಮಾಡುವಂತಹ ಸಮಯದಲ್ಲಿ ಈ ಒಂದು ಅಕ್ರಮ ಮಾಡುವಂಥದ್ದು ಬೆಳಕಿಗೆ ಬಂದಿದೆ. ಒಟ್ಟು ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಅದು ಧಾರವಾಡ ತಾಲೂಕಿನಲ್ಲಿ 2,257, ಹುಬ್ಬಳ್ಳಿ ತಾಲೂಕಿನಲ್ಲಿ 4,003 ಅತಿ ಹೆಚ್ಚು ಇವತ್ತು ನಕಲಿ ಕಾರ್ಮಿಕರು ಸೃಷ್ಟಿಯಾಗಿರುವುದೇ ಹುಬ್ಬಳ್ಳಿ ತಾಲೂಕಿನ ಸುತ್ತಮುತ್ತ ಮತ್ತು ಹುಬ್ಬಳ್ಳಿಯ ನಗರದಲ್ಲಿ. ಇದಕ್ಕೆ ಯಾಕೆ ಕಾರಣ ಅಂತಂದ್ರೆ ಇದು ಸಾಕಷ್ಟು ಇಲ್ಲಿ ಅಂದ್ರೆ ಹಲವು ರೀತಿಯಾದಂತಹ ಒಂದು ಸೌಲಭ್ಯವನ್ನು ಉದಾಹರಣೆಗೆ ನೋಡೋದಾದ್ರೆ ಅಂದ್ರೆ ಸರ್ಕಾರದಿಂದ ಇಲ್ಲಿ ಅಂದ್ರೆ ಅಪಘಾತ ವಿಮೆ ಸಿಗುತ್ತೆ, ಮಕ್ಕಳ ಮದುವೆಗೆ ಇಲ್ಲಿ ಪ್ರೋತ್ಸಾಹ ಧನ ಸಿಗುತ್ತೆ. ಈ ರೀತಿಯಾದಂತಹ ಒಂದು ಹಲವಾರು ಯೋಜನೆಗಳು ಈ ಒಂದು ಯಾರು ಕಾರ್ಮಿಕ ಕಾರ್ಡನ್ನ ಹೊಂದಿರ್ತಾರೆ ಆ ಕಾರ್ಮಿಕ ಕಾರ್ಡ್ಗೆ ಕುಟುಂಬಕ್ಕೆ ಇಲ್ಲಿದ್ರೆ ಸರ್ಕಾರ ಪ್ರತಿ ವರ್ಷ ಕೊಡ್ತಾ ಬಂದಿದೆ. ಅದರಲ್ಲಿ ಅತಿ ಹೆಚ್ಚು ಇವತ್ತು ನಕಲಿ ಕಾರ್ಡ್ಗಳು ಸೃಷ್ಟಿಯಾಗಿದ್ದು ಒಂದು ಕೋವಿಡ್ ಸಮಯದಂತದಲ್ಲಿ. ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಕಾರ್ಮಿಕ ಇಲಾಖೆ ಇಲ್ಲಿದ್ರೆ ವಿಶೇಷ ಸೌಲಭ್ಯಗಳನ್ನ ಇಲ್ಲಿದ್ರೆ ಸರ್ಕಾರಗಳು ಘೋಷಣೆ ಮಾಡಿದ್ವು. ಹೀಗಾಗಿ ನಾವು ಸಹಿತ ಇದನ್ನ ಲಾಭವನ್ನ ತೆಗೆದುಕೊಳ್ಬಹುದಂತೆ. ಯಾಕಂದ್ರೆ ಉದಾಹರಣೆಗೆ ನಾವು ತೆಗೆದುಕೊಂಡಾಗ ಇವತ್ತು ಬಸ್ ಪಾಸ್ ಅನ್ನು ಸಹ ಇಲ್ಲಿದ್ರೆ ಕಟ್ಟಡ ಕಾರ್ಮಿಕರಿಗೆ ಉಚಿತವಾಗಿ ಕೊಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತು. ಯಾವಾಗ ಇಲ್ಲಿದ್ರೆ ದಿನಂಪ್ರತಿ ನಕಲಿ ಕಾರ್ಡ್ ಅದನ್ನು ಸರ್ಕಾರಕ್ಕೆ ಕಡಿವಾಣ ಹಾಕ್ತು ಆ ಬಸ್ ಪಾಸ್ ಅನ್ನೇ ಇಲ್ಲಿ ಅಂದ್ರೆ ಬಂದ್ ಮಾಡ್ತು. ಯಾಕಂದ್ರೆ ಸಾಕಷ್ಟು ಇದು ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಇದನ್ನ ಅರಿತಂತಹ ಇಲ್ಲಿ ಕಾರ್ಮಿಕ ಇಲಾಖೆ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಡ್ತು. ಸ್ಥಳವನ್ನ ಪರಿಶೀಲನೆ ಮಾಡುವಂತಹ ಸಮಯದಲ್ಲಿ 2024 ಆಚೆಗೆ ಹೊಡೆದಾಗ ಇಲ್ಲಿ ಅಂತಾರೆ ಅಲ್ಲಿಯೂ ಸಹ ಸುಮಾರು ಒಂದು 10,000 ಕಾರ್ಡ್ಗಳು ರಿಜೆಕ್ಟ್ ಆಗಿವೆ. 2025 ಸಾಲದಲ್ಲೇ ಇಲ್ಲಿ ಹತ್ರ ಬರೋಬ್ಬರಿ 13,000 ಕಾರ್ಡ್ಗಳು ಇವತ್ತು 13,401 ಕಾರ್ಮಿಕ ಕಾರ್ಡ್ಗಳು ರಿಜೆಕ್ಟ್ ಆಗಿರೋದು ಬೆಳಕಿಗೆ ಬಂದಿದೆ. ಈ ಸಂದರ್ಭಕ್ಕೆ ಈ ಅಂಶಗಳನ್ನೇ ಇರುವಂತಹ ಒಂದು ಡಾಕ್ಯುಮೆಂಟ್ ಇವತ್ತು ಟಿವಿಗೆ ಲಭ್ಯವಾಗಿದೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.